ಅತ್ತೆ ಬಂದರೆ ನೀ ಜಾಡಿಸಿ ವದಿ, ನಾನು ಬಂದರೆ ನೀ ವದೆಯಬೇಡ. ಲೋ ಕುಮಾರ ಕಂಠೀರವ, ಹೆಂಗಿದೆಯೋ ನಮ್ಮ ಹಸು? ಪಿತಾಶ್ರೀಯವರೇ, ಈ ಹಸುನ ಯಾಕೆ ನೀವು ತಗೊಂಡು ಬಂದ್ರಿ? ಇದನ್ನ ಯಾರು ಸೇವೆ ಮಾಡ್ತಾರೆ? ನೀನೇ ಮಾಡು ಕುಮಾರ ಕಂಠೀರವ. ಹಸುವಿಂದು ಸಗಣಿ ಬೆಳೆಯೋದು, ಹಾಲು ಕರೆಯೋದು, ಹಸುವಿನ ಸ್ವಚ್ಛ ಮಾಡೋದು, ಇದನ್ನೆಲ್ಲ ನೀನೇ ಮಾಡಬೇಕು ಕುಮಾರ ಕಂಠೀರವ. ನಿಮ್ಮಣ್ಣ ಅಲ್ಲಿ ಊರಲ್ಲಿದ್ದಾನೆ, ಮತ್ತೆ ಇನ್ಯಾರು ಮಾಡ್ತಾರೆ? हे प्रभु, हे हरि राम कृष्ण जगन्नाथ प्रेमानंद, ये क्या हुआ? ಪಿತಾಶ್ರೀಯವರೇ, ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳನ್ನ ನೋಡ್ಲು ಈ ನಿಮ್ಮ ಹಸುವಿಂದು ಸೇವೆ ಮಾಡ್ಲು ಪಿತಾಶ್ರೀಯವರೇ ನಾನು? ಲೋ ಕುಮಾರ ಕಂಠೀರವ, ಹಾಲು ಕುಡಿಯೋಕ್ಕಾಗತ್ತೆ, ಬೆಣ್ಣೆ ತಿನ್ನಕ್ಕಾಗತ್ತೆ, ತುಪ್ಪ ತಿನ್ನಕ್ಕಾಗತ್ತೆ, ಮೊಸರಿಲ್ದೆ ಊಟ ಮಾಡಕ್ಕೂ ಆಗತ್ತಾ ನಿನಗೆ? ಇಲ್ಲ ತಾನೆ? ಹಂಗೇನೆ ಕಣೋ, ಹಸುವಿನ ಸೇವೆ ಮಾಡಬೇಕು. ಸರಿ ಬಿಡು, ಕರಿ ನಿನ್ನ ಹೆಂಡತಿನ ಪೂಜೆ ಮಾಡಲಿ ಹಸುವಿಗೆ. ಶಿಲ್ಪಾ ಬೇಬಿ, ಶಿಲ್ಪಾ ಬೇಬಿ, ಮೈ ಡಿಯರ್ ಶಿಲ್ಪಾ ಬೇಬಿ. ಹೇಳಿ ರಾಮ್ ಬೇಬಿ. ಅಯ್ಯೋ ದೇವ್ರಿ, ಇದೇನಿದು? ಹಸು ತಂಬಂದಿದ್ರಾ? ಯಾರು ತಂದಿರೋದು ಈ ಹಸುನ? ಯಾಕೆ ಶಿಲ್ಪಾ ಬೇಬಿ, ಹಸು ಕಂಡ್ರೆ ನಿನ್ಗೆ ಇಷ್ಟ ಇಲ್ವಾ? ಈ ಹಸು ತಂದಿರೋದು ನಮ್ಮ ಪಿತಾಶ್ರೀಯವರು. ನೋಡು, ಹೋಗು ಬೇಗ ಬೇಗ ಪೂಜೆ ಮಾಡು, ಹೋಗ್ ಬೇಬಿ. ಅಯ್ಯೋ ಬೇಬಿ, ಹಸು ಕಂಡ್ರೆ ನನಗಿಷ್ಟ, ಆದರೆ ಅದು ಕಕ್ಕ ಹಾಕುತ್ತಲ್ಲ, ಅದನ್ನ ಬೆಳೆಯೋಕ್ಕಾಗಲ್ಲ ಬೇಬಿ. ಏನು ಮಾಡಲಿ ಬೇಬಿ ನಾನು? ನನಗಾಗಲ್ಲಪ್ಪ. ನನ್ನ ಮುದ್ದು ಸೊಸೆ ಶಿಲ್ಪ, ಅದು ಕಕ್ಕ ಅಲ್ಲಮ್ಮ, ಶಗಣಿ, ತೊಪ್ಪೆ ಹಾಗೆಲ್ಲ ಅನ್ಬಾರ್ದು. ಹೌದು ಶಿಲ್ಪಾ ಬೇಬಿ, ಶಾಂತಂ ಪಾಪಂ ಅಂತಂದ್ಬಿಟ್ಟು ಕೆನ್ನೆ ಬಾರಿಸ್ಕೊಂಡು ನೋಡೋಣ. ಅಯ್ಯೋ ಮಾವ, ಹಾಗೆಲ್ಲ ಹೇಳೋದು. ಅದು ತೊಪ್ಪೆ ಹಾಕುತ್ತೆ, ಆಮೇಲೆ ಸುಸ್ಸು ಮಾಡುತ್ತೆ, ಅದೇ ನೀವು ಏನಂತೀರಲ್ಲ ಗಂಜಿಲ, ಅದೆಲ್ಲ ಮಾಡುತ್ತೆ. ಯಾರು ಮಾವ ಬೆಳೀತಾರೆ? ನೀವು ಬೆಳಿತೀರಾ? ನನಗಂತೂ ಆಗಲ್ಲಪ್ಪ. ಇಲ್ಲ ಅಂದರೆ ನಮ್ಮ ರಾಮ್ ಬೇಬಿ ಹೇಳಿ, ಅವರೇ ಮಾಡ್ತಾರೆ ಈ ಕೆಲಸನೆಲ್ಲ. ಶಿಲ್ಪ ಬೇಬಿ, ನಾನೇನು ಕ್ಲಿನಿಕ್ ಹೋಗಲು ಇಲ್ಲ ಹಸುವಿನ ಸೇವೆ ಮಾಡು? ಏನು ಮಾತಾಡ್ತಿದೀಯ ಶಿಲ್ಪ ಬೇಬಿ? ನೀನೇ ಮಾಡ್ಬೇಕದನ್ನ, ನೀ ಮನೆ ಸೊಸೆ ಅಲ್ವಾ, ನೀನೇ ಮಾಡು. ಅಯ್ಯೋ ರಾಮ್ ಬೇಬಿ, ನನಗೆ ಕರ್ಮ, ನನಗಂಕರಾಗಲ್ಲಪ್ಪ. ಶಿವ 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 ಶಾಂತಂ ಪಾಪಂ, ಈ ಕೆಲಸ ಎಲ್ಲ ನಂಗೆ ಮಾಡೋಕ್ಕಾಗಲ್ಲಪ್ಪ. ಅತ್ತೆ ಇದಾರಲ್ಲ, ಅತ್ತೆ ಹೇಳಿ ಮಾಡಿದಾರೆ. ಶಿಲ್ಪ, ಎಲ್ಲಮ್ಮ ನಿಮ್ಮತ್ತೆ? ಅವಳಿಗೆ ಹೇಳ್ತೀನಿ ಬಿಡು, ನೀನೇ ಆಗ್ತಿಲ್ಲ ಕೆಡಿಸ್ಕೊಂತೀಯ. ಲೇ ಗಿಡ್ಮುಳಿ, ಎಲ್ಲಿದೀಯಾ? ಬಾ. ಬಂದೆ ರೀ, ಬಂದೆ. ಏನಿದು, ಹಸುನ್ ತಂದಿದ್ದೀರಾ? ಯಾಕ್ರಿ ನನ್ ಕರೆದ್ರಿ? ಅದು ಗಿಡ್ಮುಳಿ, ನಿನಗೆ ಹೇಳಾರ್ದನೆ ಒಂದು ಕೆಲಸ ಮಾಡ್ಬಿಟ್ಟಿದ್ದೀನಿ. ಏನು ಅಂತ ಕೆಲಸ ಮಾಡಿರೋದು? ಅದು ಗಿಡ್ಮುಳಿ, ನಿನಗೋಸ್ಕರ ಹಸು ತಂದಿದ್ದೀನಿ ಗಿಫ್ಟ್ ಆಗಿ. ಯೇ! ಹಾ, ಹಸು ತಂದ್ರ? ಏನ್ರಿ ಹೇಳ್ತಾ ಇದ್ದೀರಾ? ಅದು ನನಗೋಸ್ಕರ ತಂದ್ರ? ಯಾರ್ರೀ ಮಾಡ್ತಾರೆ ಇದನ್ನೆಲ್ಲ ಸೇವೆನ? ನೀವು ಮಾಡ್ತೀರಾ? ಅದು ಗಿಡ್ಮುಳಿ, ನೀ ಇರ್ತೀಯಲ್ವಾ, ನಿನ್ನ ಜೊತೆ ನಾನು ಸೇರಿಕೊಂಡು ಹಸುವಿನ ಸೇವೆ ಮಾಡಿಕೊಂಡು ಹಾಲು ತುಪ್ಪ ತಿನ್ಕೊಂಡು ಇನ್ನೊಂದು ಸ್ವಲ್ಪ ಡುಮ್ ಡುಮ್ಕೆ ಆಗೋಣ, ಸರಿನಾ? ಅಯ್ಯೋ ಶಿವನೇ, ಹೀಗಂತಿದ್ದೀರಾ? ಹೋಗ್ಲಿ ಬಿಡಿ, ತಂದೆ ಬಿಟ್ಟಿದ್ರ ಹಸುನ. ಡೈಲಿ ಬೆಳಗ್ಗೆ ನೀವು ಮೇಯಿಸ್ಕೊಂಬರುವಂತ್ರಿ, ನಾನು ಸಾಯಂಕಾಲ ಹಾಲು ಹಿಂಡ್ತೀನಿ. ಬೆಳಿಗ್ಗೊಮ್ಮೆ ಸಾಯಂಕಾಲ ಹಾಲು ಹಿಂಡ್ತೀನಿ, ಆಯ್ತಾ? ಅದು ಗಿಡ್ಮುಳಿ, ಸರಿ ಬಿಡು, ಆಯಿತು, ಇಬ್ರು ಮಾಡೋಣ ಕೆಲಸನ. ಸರಿ ಹೋಗು, ಮೊದಲ ಮಹಾಲಕ್ಷ್ಮಿ ಬಂದಿದ್ದಾಳೆ ಮನೆಗೆ, ಹೋಗಮ್ಮ, ಆರತಿ ತಟ್ಟೆ ತಂಬರೋಗು, ಆರತಿ ಮಾಡು. ಹೋಗ್ ಶಿಲ್ಪ, ನೀನಾದರೂ ಹೋಗು. ಸರಿ ಮಾವ. ಪಿತಾಶ್ರೀಯವರೇ, ಏನು ಹಸುವಿನ ತಂದುಬಿಟ್ರಿ, ಇವಾಗ ಮುಂದೇನು? ಇವರಿಬ್ರು ಕೆಲಸ ಮಾಡಲಿಲ್ಲ ಅಂದರೆ ನಾವೇ ಹಸುವಿನ ಸಗಣಿ ಬೆಳಿಬೇಕಾಗತ್ತಲ್ಲ, ಏನು ಮಾಡೋದು ಪಿತಾಶ್ರೀಯವರೇ? ಅಯ್ಯೋ ಬಿಡೋ ಕುಮಾರ ಕಂಠೀರವ, ಅದ್ರಾಗೇನಿದೆ, ನಿಮ್ಮಮ್ಮನ್ನೇ ಹೆಂಗೆ ಬಗ್ಗಿಸ್ಬೇಕನ್ನೋದು ನನಗೆ ಗೊತ್ತಿದೆ, ಸರಿನಾ? ನೀ ಏನು ಟೆನ್ಷನ್ ಮಾಡ್ಕೋಬೇಡ, ಸರಿನಾ? ರಾಮ್ ಬೇಬಿ, ಸ್ವಲ್ಪ ಸರಿ ಈ ಕಡೆ, ನಾ ಹಸುವಿಗೆ ಪೂಜೆ ಮಾಡ್ತೀನಿ.
ಅಯ್ಯೋ ಶಿವನಿ, ಈ ಥರ ಒದರ್ತಾ ಇದೆಯಲ್ಲ ಇದು. ಶಿಲ್ಪ, ಒದರಿದ್ರೆ ಒದರ್ಲಿ ಬಿಡು. ನೀ ಹಾರ ಹಾಕಿ ಪೂಜೆ ಮಾಡು. ಅದಕ್ಕೆ ಯಾಕೆ ಹೀಗಾಡ್ತಿದ್ಯಾ? ಸರಿ ಅತ್ತೆ. ಅತ್ತೆ ಅತ್ತೆ, ನೋಡಿ ನೋಡಿ, ನಾನು ಹೂವು ಕೂಗು ಮಾಚಿದಕ್ಕೆ ಹಸು ಎಷ್ಟು ಖುಷಿಯಾಗಿ ಕೂಗ್ತಾ ಇದೆ ನೋಡಿ, ಅಮ್ಮ ಅಂತ. ಹೌದು ಶಿಲ್ಪ ಬೇಬಿ, ಎಷ್ಟು ಖುಷಿ ಆಗ್ಬಿಟ್ಟಿದೆ ನೋಡು ಹಸು ನೀವು ಹೂವು ಹಾಕಿದಕ್ಕೆ. ಸಾಕು ಸಾಕು ಶಿಲ್ಪ, ನಿನ್ನ ನೀನೇ ಹೊಗಳಿಕೊಂಡಿದ್ದು ಸಾಕು. ಆರತಿ ಮಾಡು, ಒಂದು ಹಾಡನ್ನು ಹಾಡು ಹಾಗೇನೆ. ಅಯ್ಯೋ ಹಾಡ ಅತ್ತೆ, ನನಗೆ ಬರಲ್ಲಪ್ಪ. ನನಗೆ ಬರಲ್ಲಪ್ಪ ಹಾಡು. ಅಯ್ಯೋ ಶಿಲ್ಪ, ಯಾಕಮ್ಮ ಹಿಂಗಾಡ್ತಿದೀಯಾ? ಬಂದಿರೋ ಮಹಾಲಕ್ಷ್ಮಿಗೆ ಹಾಡಾಡಿ ಆರತಿ ಮಾಡಿ ಒಳಗೆ ಕರ್ಕೋಬೇಕು, ಅಂದರೆ ಒಳ್ಳೇದಾಗೋದು. ಹಾಡು ಒಂದು ಹಾಡನ್ನ. ಶಿಲ್ಪ ಬೇಬಿ, ಯಾಕೆ ಹೀಗಾಡ್ತಿದೀಯಾ? ಹಾಡು ಒಂದು ಹಾಡನ್ನ. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಕಾಮಧೇನು ಬಾರಮ್ಮ. ಗಟ್ಟಿ ಹಾಲನು ನೀನು ಕೊಡು, ನೀರು ಹಾಲನು ನೀ ಕೊಡಬೇಡ. ಅತ್ತೆ ಬಂದರೆ ನೀ ಜಾಡಿಸಿ ವದಿ, ನಾನು ಬಂದರೆ ನೀ ವದೆಯಬೇಡ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಕಾಮಧೇನು, ಭಾಗ್ಯದ ಲಕ್ಷ್ಮೀ ಬಾರಮ್ಮ.